ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಫೋನ್. ಸೊ ಇದು ಲಾಂಚ್ ಆಗಿದೆ ನೋಡಿ. ಸೊ ಇದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಾನು. ಇದು ಮೊಬೈಲ್ ಗೂಗಲ್ ಜೆಮಿನಿ AI ಬೇಸ್ಡ್ ಆಗಿದ್ದರಿಂದ ಸೊ ಇದರಲ್ಲಿ AI ಫೀಚರ್ಸ್ ತುಂಬ ಜಾಸ್ತಿ ಇದೆ. ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಈ ಮೊಬೈಲಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟಿಗೆ ಹ್ಯಾಂಡ್ಸೆಟ್ ಬರುತ್ತೆ, ಆಮೇಲೆ ಡಾಟಾ ಕೇಬಲ್ ಕೂಡ ಬರುತ್ತೆ ನೋಡಿ, ಡಾಟಾ ಕೇಬಲ್ ಇದು. ಆಮೇಲೆ ಸಿಮ್ ತೆಗೆಯೊಂದು. ಸೊ ಇದು ಡಾಟಾ ಕೇಬಲ್ ನೋಡಿ, ಇದು ಸಿ ಟೈಪ್ ಇದೆ. ಎರಡು ಸೈಡ್ ಸಿ ಟೈಪ್ ಆಗಿದ್ದರಿಂದ ಇದೊಂದು ಹೊಸದು ಕೇಬಲ್ ಇರ್ಬೋದು, ಇದ್ರದ್ದು ಗಟ್ಟು. ಸೊ ನೋಡಿ ಇದೊಂದು ಸಿಮ್ ತೆಗೆಯೋ ಸಿಮ್ ಪಿನ್ನು. ಸೊ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾ ಸಿಮ್ ಪಿನ್ ಯಾವ ಥರ ಇದೆ ಅಂತ. ಇದೊಂದು ಹೊಸ ಟೈಪ್ ಆಫ್ ಸಿಮ್ ಪಿನ್ ಬಂದಿದೆ ಇದಕ್ಕೆ. ಸೊ ನೋಡಿ ಮೊಬೈಲ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಮೊಬೈಲ್ ಬಗ್ಗೆ ಇನ್ನೂ ಹೈಲೈಟ್ಸ್ ತಿಳ್ಕೊಬೇಕಂದ್ರೆ ಹೇಳ್ತೀನಿ. ಸೊ ಇದಕ್ಕೆ 12 GB ರ್ಯಾಮ್ ಇದೆ, ಆಮೇಲೆ 512 GB ರಾಮ್ ಕೂಡ ಇದೆ. ಸೊ ಇದು ಸ್ನ್ಯಾಪ್ ಡ್ರ್ಯಾಗನ್ 8 ಜನರೇಷನ್ 3 ವರ್ಷನ್ ಆಗಿದ್ದು ಪ್ರೊಸೆಸರ್ ಅಕ್ಟಾ ಕೋರ್ ಪ್ರೊಸೆಸರ್. ಇದ್ರ ಸ್ಪೀಡ್ ಎಷ್ಟಿದೆ ಅಂದರೆ 3.39 GHz. ಸೊ ಈ ಮೊಬೈಲಲ್ಲಿ 4 ಟೈಪ್ ಆಫ್ ಕ್ಯಾಮ್ರಾಸ್ ಇದೆ. ಸೊ ಇದರಲ್ಲಿ ಜಾಸ್ತಿ ಹೈಯೆಸ್ಟ್ ಅಂದರೆ 200 MP ಕ್ಯಾಮ್ರಾ ಇದೆ, ಆಮೇಲೆ 50 MP ಕ್ಯಾಮ್ರಾ ಇದೆ, ಆಮೇಲೆ 12 MP ಕ್ಯಾಮ್ರಾ ಇದೆ, ಆಮೇಲೆ 10 MP ಕ್ಯಾಮ್ರಾ ಇದೆ. ಸೊ ಇದು ನೀವು ಫೋಟೋಶೂಟ್ ಆಗಿರ್ಬೋದು, ನೈಟ್ ಟೈಮ್ ಡೇ ಟೈಮ್ದ ಫೋಟೋಶೂಟ್ ಆಗಿರ್ಬೋದು. ಸೊ ಯಾವ ಥರ ಕ್ಯಾಮ್ರಾ ಇಟ್ಕೋಬೇಕು, ಯಾವುದು ನೀವು 50 MB ಆಗಿರ್ಬೋದು, ಆಮೇಲೆ 12 MP ಆಗಿರ್ಬೋದು. ಸೊ ಯಾವ್ದು ಇಟ್ಕೋಬೇಕು ಅನ್ನೋದು ನೀವು ಅವಾಗ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಕ್ಲಿಯರಿಟಿ ಇದೆ ಈ ಸೊ ಈ ಮೊಬೈಲಲ್ಲಿ ಇನ್ನೊಂದೇನೆಂದರೆ 6.8 ಇಂಚ್ ಡೈನಾಮಿಕ್ ಅಮೋಲೆಡ್ 2X ಡಿಸ್ಪ್ಲೇ ಇದೆ. ಸೊ ಇದು ಸಖತ್ ಸ್ಮೂತ್ ಆ್ಯಂಡ್ ಸ್ಟ್ರಾಂಗ್ ಇದೆ. ಸೊ ತುಂಬ ಸ್ಮೂತ್ ಆಗಿದೆ ಈ ಮೊಬೈಲ್. ಸೊ ಈ ಮೊಬೈಲಲ್ಲಿ 5000 mAh ಬ್ಯಾಟ್ರಿ ಇದೆ. ಇದು ತುಂಬ ಹೆವಿ ಆಯಿತು. ಸೊ ನೀವು ಬ್ಯಾಟ್ರಿ ಕೂಡ ಯೂಸ್ ಮಾಡಿ. ಸೊ ಈ ಮೊಬೈಲ್ನ ನೀವು ಪವರ್ ಬ್ಯಾಂಕ್ ಥರ ಬೇರೆ ಮೊಬೈಲ್ಗೆ ಚಾರ್ಜ್ ಇದ್ದಿತ್ತಿಲ್ಲ ಅಂದ್ರೆ ಅವಾಗ ನೀವು ಕನೆಕ್ಟ್ ಮಾಡಿ ಚಾರ್ಜ್ ಕೂಡ ಮಾಡ್ಕೋಬೋದು. ಸೊ ತುಂಬ ಯೂಸ್ ಇದೆ. ಸೊ ನೋಡಿ ಈ ಮೊಬೈಲ್ಗೆ ಒಂದು ಪೆನ್ಸಿಲ್ ಕೂಡ ಇಟ್ಟಿದ್ದಾರೆ. ಸೊ ಅಲ್ಲೇ ಇರುತ್ತೆ. ಸೊ ನಾನು ಈಗ ತೆಗಿತಾ ಇದ್ದೀನಿ ನೋಡಿ. ಸೊ ಈ ಪೆನ್ಸಿಲ್ನಿಂದ ತುಂಬ ಯೂಸ್ ಆಗುತ್ತೆ. ಸೊ ನೋಡಿ ನಾ ಯಾವ ಥರ ಯೂಸ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ. ಸೊ ಆ್ಯಪ್ಗಳನ್ನು ಸರಿಸೋದಾಗಿರ್ಬೋದು, ಹಾಗೆ ಮೇಲೆ ಕೆಳಗೆ ಮಾಡೋದಾಗಿರ್ಬೋದು. ಸೊ ನೋಡಿ ನಾ ಇವಾಗ ಸರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಒಂದು ವೇಳೆ ಈ ಪೆನ್ಸಿಲ್ನ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಹ್ಯಾಂಡ್ ಕೂಡ ಯೂಸ್ ಮಾಡ್ಬೋದು. ಸೊ ಅದು ಕೂಡ ಆಪ್ಷನ್ ಇದೆ. ಸೊ ನೋಡಿ ನಾ ಇವಾಗ ಯೂಸ್ ಮಾಡ್ತೀನಿ. ಸೊ ಈ ಪೆನ್ಸಿಲ್ ಮೇನ್ ಇರೋದು ಎದಕ್ಕಂದರೆ ಡ್ರಾಯಿಂಗ್ ಮಾಡೋಕ್ಕೆ ಮತ್ತು ಆರ್ಟ್ ಮಾಡೋಕ್ಕೆ. ಸೊ ನಾ ಇವಾಗ ಏನು ಬರಿತಾ ಇದ್ದೀನಿ ನೋಡಿ, ಇದನ್ನು ಹೋಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ದಾಗ ಹೋಗಿ ಸರ್ಚ್ ಮಾಡಿರಿ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾ ಏನು ಬರೆದ ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಮೊಬೈಲಲ್ಲಿ ಹೆಚ್ಚಿನ ಡೀಟೇಲ್ಸ್ ಏನಂದರೆ ಇದರಲ್ಲಿ 4 ಟೈಪ್ ಆಫ್ ನೆಟ್ವರ್ಕ್ ಇದ್ದಾವೆ. ಸೊ 5G ಆಗಿರ್ಬೋದು, 4G ಆಗಿರ್ಬೋದು, 3G ಆಗಿರ್ಬೋದು, 2G ಆಗಿರ್ಬೋದು, ಹಾಗೆ ಡ್ಯುಯಲ್ ಸಿಮ್ ಕೂಡ ಇದೆ. ಸೊ ಈ ಮೊಬೈಲಲ್ಲಿ ಎಕ್ಸ್ಪ್ಯಾಂಡೇಬಲ್ ಸ್ಟೋರೇಜ್ ಕೂಡ ಇರುವುದಿಲ್ಲ, ಹಾಗೆ ಆಡಿಯೋ ಜಾಕ್ ಇರುತ್ತೆ, ನೋ ಟೆನ್ಷನ್. ಆಮೇಲೆ ಕ್ವಿಕ್ ಚಾರ್ಜಿಂಗ್ ಕೂಡ ಹೆವಿ ಇರುತ್ತೆ. ಸೊ ಅದ್ರ ಕೂಡ ನೀವು ಟೆನ್ಷನ್ ಮಾಡ್ಕೋಬೇಡಿ. ಸೊ ಇದರಲ್ಲಿ ನೋಡಿ ಫ್ರಂಟ್ ಕ್ಯಾಮ್ರಾ ಕೂಡ 12 MP ಇದೆ. ಸೊ ನೋಡಿ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ, ರೀಲ್ಸ್ ಮಾಡ್ತಾನೆ ಇದ್ದೀನಿ, ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಸೊ ಅಷ್ಟು ಸಖತ್ತಾಗಿದೆ ಇದು ಫ್ರಂಟ್ ಕ್ಯಾಮ್ರಾ ಕೂಡ. ಸೊ ನೋಡಿ ಇವಾಗ ನಾನು ಜೂಮೌಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಜೂಮೌಟ್ ಆಗ್ತಾ ಇದೆ ಅಂತ. ಒಂದು ಬೆಕ್ಕಿನ ಕಣ್ಣಲ್ಲಿ ಕೂಡ ಏನು ನೋಡ್ತಾ ಇದೆ ಅಂತ ಅದು ಕೂಡ ನಮಗೆ ಜೂಮ್ ಮಾಡಿದ್ರೆ ಕಾಣಿಸ್ತಾ ಇದೆ. ಅಷ್ಟು ಇದ್ರ ಕ್ಯಾಮ್ರಾ ಕೂಡ ಕ್ಲಿಯರ್ ಆಗಿದೆ, ಹಾಗೆ ತುಂಬ ಸೊ ಈ ಮೊಬೈಲ ಗೂಗಲ್ ಜೆಮಿನಿ AI ಬೇಸ್ಡ್ ಆನ್ ಈ ಫೋನ್ ಆಗಿದೆ. ಇದ್ರ ರೇಟ್ ಬಂದುಬಿಟ್ಟು 1,30,30,000 ರೂಪಾಯಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀನಿ. ಸೊ ನೋಡಿ ನನ್ನ ಫಸ್ಟ್ ಲುಕ್ ಯಾವ ಥರ ಇದೆ ಅಂತ. ಸೊ ತುಂಬ ಚೆನ್ನಾಗಿದೆ ಇದು ಫೋನು. ಕೈಯಾಗಿ ನೀವು ಹ್ಯಾಂಡ್ ಒಳಗೆ ಇಟ್ಕೊಳ್ಳೋದಾಗಿರ್ಬೋದು, ಎಲ್ಲನೇ ತುಂಬ ಚೆನ್ನಾಗಿದೆ. ಸೊ ನೋಡಿ ನಾ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದ್ರ ಕ್ಯಾಮ್ರಾ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸೊ ಬ್ಯಾಕ್ ಯಾವ ಥರ ಇರುತ್ತೆ ಅಂತ ತುಂಬ ಸಖತ್ತಾಗಿದೆ.